ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಮೇಡಮ್ಗೆ ಏನೇ ತೊಂದರೆ ಆದರೂ ಚಿಕ್ಕ ಯಜಮಾನ್ರನ್ನ ಬಿಟ್ಟರೆ ಇವ್ರಿಗೆ ಫೋನ್ ಮಾಡೋದು ಸರ್. ತುಂಬ ನಂಬಿಕೆಯಸ್ಥ ಮನುಷ್ಯ ಇವರು. ಅಂದರೆ ನಮ್ಮ ಮೇಡಮ್ಮು ಕಣ್ಣು ಮುಚ್ಕೊಂಡು ನಂಬ್ತಾರೆ. ಸರ್, ಇವ್ರನ್ನ ಶಿವಗಾಮಿ ಮೇಡಮ್ ಹತ್ರ ಕರ್ಕೊಂಡೋಗಿ. ಸರಿ ಸರ್. ಸೈನ್ ಹಾಕ್ಸಿ. ಸೈನ್ ಮುಗಿದ ಮೇಲೆ ಜೊತೆಲೆ ಕರ್ಕೊಬನ್ನಿ. ಓಕೆ ಸರ್. ಓಕೆ, ಬನ್ನಿ. ನಮಸ್ಕಾರ ಮೇಡಮ್. ಶಿವಕುಮಾರ್, ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು ಮೇಡಮ್. ಹೊರಗಡೆ ಪೊಲೀಸ್ ಸೆಕ್ಯೂರಿಟಿ ತುಂಬ ಟೈಟಾಗೇ ಇದೆ ಮೇಡಮ್. ನನ್ನನ್ನೇ ಒಳಗೆ ಬಿಡಲ್ಲ ಅಂತ ಹೇಳ್ಬಿಟ್ರು. ಕಮಲಮ್ನವ್ರು ನನ್ನ ಬಗ್ಗೆ ಹೇಳಿದ ಮೇಲೇನೆ ಒಳಗಡೆ ಬಿಟ್ರು. ಮೇಡಮ್, ಈ 2 ಫೈಲ್ಗೆ ನಿಮ್ಮ ಸಿಗ್ನೇಚರ್ ಬೇಕಿತ್ತು. ಕೊಡಿ. ನನ್ಗ್ಯಾಕೋ ತುಂಬಾ ಭಯ ಆಗ್ತಿದೆ ಶಿವಕುಮಾರ್. ನಾನು ಈ ಮನೆಯಲ್ಲಿ ಇರಬಾರ್ದಾಗಿತ್ತು. ಇವತ್ ನಾನು ಬೇರೆ ಕಡೆ ಹೋಗಿರ್ಬೇಕಿತ್ತ. ಯಾಕೆ ಮೇಡಮ್? ಇತ್ತೀಚೆಗೆ ಯಾಕೋ ಈ ಮನೇಲಿ ನನಗೆ ಅದೃಷ್ಟನೇ ಇಲ್ಲ. ನಮ್ಮಪ್ಪ ಅಮ್ಮನೂ ಇದೇ ಮನೇಲಿ ಕಳ್ಕೊಂಡೆ. ನಮ್ಮ ಅಣ್ಣನೂ ಇಲ್ಲೇ ಕಳ್ಕೊಂಡೆ. ಶಾಂಭವಿನ ಆ ರಾಕ್ಷಸ ಆದಿ ಕೊಲೆ ಮಾಡಿದ್ದು ಇದೇ ಮನೆಯಲ್ಲೇ. ನಾನು ಹುಚ್ಚಿಯಾಗಿ ಕಾಲ ಕಳೆದಿದ್ದು ಇದೇ ಮನೆಯಲ್ಲಿ. ನೀವೇನು ಹೆದರ್ಕೋಬಿಡಿ ಮೇಡಮ್. ಇವತ್ತು ನೀವು ಅಂದ್ಕೊಂಡ ಹಾಗೆ ಏನೂ ನಡೆಯಲ್ಲ. ಆಚೆ ಫುಲ್ ಟೈಟ್ ಸೆಕ್ಯೂರಿಟಿ ಇದೆ. ಅದನ್ನು ಮೀರಿ ಯಾರೂ ಒಳಗಡೆ ಬರೋಕ್ಕಾಗಲ್ಲ. ಬಹುಶಃ ಇವತ್ತು ನಿಮ್ಮನ್ನು ಭೇಟಿ ಆಗೋ ಕೊನೆ ವ್ಯಕ್ತಿ ನಾನೇ. ನಿಮ್ಮ ಹತ್ರ ಯಾರಾದರೂ ಬಂದರೆ ಅಲ್ವಾ ನೀವು ಕೊಲೆ ಮಾಡೋಕ್ಕೆ. ರಿಲ್ಯಾಕ್ಸ್ ಆಗಿರಿ ಮೇಡಮ್.
ಇವತ್ತಿನ ದಿನ ಯಾವ ದುರ್ಘಟನೆ ಇಲ್ಲದೆ ಕಳೆದು ಹೋಗುತ್ತೆ. ಇಫ್ ಯು ಡೋಂಟ್ ಮೈಂಡ್ ಮೇಡಮ್, ನನಗೆ ಆಫೀಸಲ್ಲಿ ಸ್ವಲ್ಪ ಕೆಲಸ ಇದೆ, ಹೋಗಿ ಬರ್ತೀನಿ. ಟೇಕ್ ಕೇರ್ ಮೇಡಮ್, ಬರ್ತೀನಿ. ಹಾಂ, ರಾವಣ್ ಭಾಯಿ ಇಲ್ಲೇ ಇದ್ದಾರೆ. ಹಾಂ, ಬನ್ನಿ ಬನ್ನಿ, ಆಯಿತು. ಓಕೆ. ರಾಕಿ, ಸ್ಕೂಲಲ್ಲಿ ಒಂದು ಸ್ವಲ್ಪ ಕೆಲಸ ಇದೆ, ನಾನು ಹೋಗಿ ಬರ್ತೀನಿ. ಈಗ ಬಸಪ್ಪ ಬರ್ತಾ ಇದ್ದೀನಿ ಅಂತ ಕಾಲ್ ಮಾಡಿದ್ದಾರೆ. ನಿಮ್ಮ ಹತ್ರ ಏನೋ ವಿಷಯ ಮಾತಾಡಬೇಕಂತೆ. ಫೋನಲ್ಲೇ ಹೇಳ್ಬೋದಿತ್ತಲ್ಲ. ಗೊತ್ತಿಲ್ಲ ರಾವಣ್ ಭಾಯಿ, ಏನೋ ಬರ್ತಾ ಇದ್ದೀನಿ ಅಂತ ಹೇಳಿದ್ರು. ಹೌದಾ? ರಾವಣ್ ಭಾಯ್, ಏನ್ ಬಸಪ್ಪನವ್ರೆ, ಏನ್ ಅಷ್ಟೊಂದು ಇಂಪಾರ್ಟೆಂಟ್ ವಿಷಯನ ಫೋನಲ್ಲೇ ಹೇಳ್ಬೋದಿತ್ತಲ್ಲ. ಫೋನಲ್ಲಿ ಹೇಳ್ಬೋದಾಗಿತ್ತು, ಎದುರುಗಡೆ ಹೇಳಿದ್ರೆ ಕ್ಲಾರಿಟಿ ಇರುತ್ತೆ. ಸರಿ, ಏನ್ ವಿಷಯ ಹೇಳಿ. ಶಿವಗಾಮಿ ಕೊಲೆ ಮಾಡ್ತಾಳೆ ಅಂತ ಆ ಭೈರವಿ ಹೇಳಿದ್ರು. ಅದು ಇವತ್ತೇ ಅಂತೆ ರಾವಣ್ ಬೈ. ನಾನು ಹೊರಗಡೆ ಏನಾದರೂ ಹೋದ್ರೆ ಯಾರನ್ನ ಕೊಲೆ ಮಾಡ್ಬಿಡ್ತೀನಿ ಅಂತ ರೂಮಲ್ಲೇ ಬಾಕ್ಲಾಕೊಂಡು ಕೂತಿದ್ದಾಳೆ. ರೂಮ್ ಬಿಟ್ಟು ಎಲ್ಲೂ ಹೋಗ್ತಾ ಇಲ್ಲ. ಪೊಲೀಸ್ ಪ್ರೊಟೆಕ್ಷನ್ ಬೇರೆ ತಗೊಂಡಿದ್ದಾಳೆ. ರಾವಣ್ ಬೈ, ಈ ಸಂದರ್ಭನ ಇಟ್ಕೊಂಡು ನಾವೇನಾದ್ರೂ ಅವಳಿಗೆ ಮಟ್ಟ ಹಾಕ್ಬೋದಾ? ರಾಕಿ, ನೀನೊಂದು ಕೆಲಸ ಮಾಡು.